ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಡೆಲ್ ರಿಯೋ ಅವರಿಗೆ ಪ್ರಾಬಬ್ಲಿ 6 ರಿಂದ 7 ವರ್ಷ ಜೈಲ್ ಶಿಕ್ಷೆ ಆಗಬಹುದು. ಯಾಕಂದ್ರೆ ರೀಸೆಂಟ್ ಆಗಿ ಅವರು ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸಲ್ಲಿ ಒಳಗಡೆ ಹೋಗಿದ್ದಾರೆ ಅಂತ. ಅಂಡ್ ಈಗ ಅಫಿಷಿಯಲ್ ಆಗಿ ಅವರು ರಿಲೀಸ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಆ ಕೇಸ್ ಏನು ನಡೀತೋ ಅದರಲ್ಲಿ ಅವರಿಗೆ ಶಿಕ್ಷೆ ಅಂತೂ ಆಗಿಲ್ಲ, ಬದಲಿಗೆ ಅವ್ರು ಏನು ನಷ್ಟ ಮಾಡಿದ್ರು ಅದಕ್ಕೆ ನಷ್ಟ ಪರಿಹಾರನ ಕೊಡ್ತೀನಿ ಅಂತ ಒಪ್ಕೊಂಡು ಅಲ್ಲಿನ ಕೋರ್ಟ್ ಅವ್ರನ್ನ ರಿಲೀಸ್ ಮಾಡಿದೆ. ಅಂಡ್ ಫೋಟೋಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರು ಯಾವ ರೀತಿ ಆಗಿದ್ದಾರೆ ಅಂತ. ಲಿಟ್ರಲಿ ಹೆಂಗಿದ್ದವರು ಹೆಂಗಾಗಿದ್ದಾರೆ ಗುರು, ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಕೂಡ ಅವರ ಅಥವಾ ಯಾರಾದರೂ AI ಡಿಸೈನ್ ಮಾಡಿ ಕಳಿಸಿರೋ ಫೋಟೋನ ಅಂತ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಅವರು ಜೈಲ್ಗಂತೂ ಹೋಗ್ತಾ ಇಲ್ಲ, ಬದಲಿಗೆ ಅವರು ರಿಲೀಸ್ ಆಗಿದ್ದಾರೆ. ಅಂಡ್ ಅದೇನು ನಷ್ಟ ಪರಿಹಾರನ ಕೊಟ್ಟು ಅವರು ಕಂಪ್ಲೀಟ್ ಆಗಿ ಫ್ರೀ ಕೂಡ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ EC3 ಅವರ ಬಗ್ಗೆ. EC3 ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ ಇವರು ಕೂಡ TNA ಯ ಟಾಪ್ ಸ್ಟಾರ್ ಅಂತಾನೆ ಹೇಳ್ಬೇಕು. ನನಗೆ ಇನ್ನೂ ಕೂಡ ನೆನಪಿದೆ, TNA ಅಲ್ಲಿ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇತ್ತು, ಡ್ರೂ ಮ್ಯಾಕೆಂಟೈರ್ EC3 ಹಾಗೆ ಬಾಬಿ ಲ್ಯಾಶ್ಲಿ ಅವರ ನಡುವೆ. ಅಂಡ್ ಆ ಸ್ಟೋರಿ ಲೈನ್ ಅಲ್ಲಿ ನಮ್ಮ EC3 ಅವರನ್ನು ಕೂಡ ಆ TNA ಅವರು ಸಿಕ್ಕಾಪಟ್ಟೆ ದೊಡ್ಡದಾಗಿ ತೋರಿಸಿದ್ರು. ಇವನ್ EC3 ಅವರು TNA ಚಾಂಪಿಯನ್ಶಿಪ್ ನು ಕೂಡ ಗೆದ್ಕೊಂಡಿದ್ರು. ಆ ಟೈಮಲ್ಲಿ ನಾನು ಅನ್ಕೋತಾ ಇದ್ದೆ, EC3 ಏನ್ ಬಾಡಿ ಮೇಂಟೈನ್ ಮಾಡಿದ್ದಾರೆ, ಏನ್ ಟ್ಯಾಲೆಂಟ್ ಗುರು, ಇವ್ರು ಯಾಕೆ WWE ಗೆ ಬರ್ತಾ ಇಲ್ಲ ಅಂತ. ಫೈನಲಿ WWE ಗೆ ಬಂದ್ರು, ಬಟ್ WWE ಅವರು EC3 ನ ತುಂಬಾನೇ ಕೆಟ್ಟದಾಗಿ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅದಾದ್ಮೇಲೆ ತನ್ನ ಕಂಪನಿಯಿಂದ ಫೈರ್ ಕೂಡ ಮಾಡಿದ್ರು. ಅಂಡ್ ಫೈನಲಿ ಇವತ್ತಿನ TNA ಶೋ ಅಲ್ಲಿ EC3 ಅವರ ಕಂಬ್ಯಾಕ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಲಿಟ್ರಲಿ 9 ವರ್ಷ ಆದ್ಮೇಲೆ EC3 ಅವರು ಮತ್ತೊಮ್ಮೆ TNA ಕಂಪನಿಗೆ ರಿಟರ್ನ್ ಆಗಿದ್ದಾರೆ. WWE ಅಲ್ಲಿ ನಾನೇನೋ ಅನ್ಕೋತಾ ಇದ್ದೆ EC3 ಅವ್ರನ್ನ ಪಕ್ಕಾ ಟಾಪ್ ಸ್ಟಾರ್ ಆಗಿ WWE ಅವರು ಕ್ರಿಯೇಟ್ ಮಾಡ್ತಾರೆ ಅಂತ, ಬಟ್ ಅದು ಯಾವುದೇ ವಿಚಾರ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ನಮ್ಮ ಡೀನ್ ಎಂಬ್ರೋಸ್ ಆಗಿ EC3 ಅವರ ನಡುವೆ ಸ್ಟೋರಿ ಲೈನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಅವರನ್ನ ಕಂಪ್ಲೀಟ್ ಆಗಿ ರಿಲೀಸ್ ಕೂಡ ಮಾಡಿದ್ರು. ನೋಡ್ಬೇಕು ಈಗ EC3 ಅವರ ಬುಕ್ಕಿಂಗ್ TNA ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಾಮಿ ಝೈನ್ ಹಾಗೆ ಟ್ರಿಕ್ ವಿಲಿಯಂ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ರಸಲ್ ಮೇನಿಯಾದಲ್ಲಿ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. WWE ಅವರು ಪ್ಲಾನ್ ಮಾಡ್ಕೋತಾ ಇದಾರಂತೆ ರಸಲ್ ಮೇನಿಯಾದಲ್ಲಿ ಒಂದು ಡಬಲ್ ಟರ್ನ್ ನ ಮಾಡಿಸೋದಕ್ಕೆ. ಈ ಒಂದು ಮ್ಯಾಚ್ ಅಲ್ಲಿ ರಸಲ್ ಮೇನಿಯಾದಲ್ಲಿ ಏನ್ ಡಬಲ್ ಟರ್ನ್ ನ ಮಾಡಿಸ್ತಿರೋ ಗುರು, ಈಗಾಗಲೇ ಡಬಲ್ ಟರ್ನ್ ಆಗೋಗಿದೆ. ನಮ್ಮ ಕ್ರೌಡ್ ಸಾಮಿ ಝೈನ್ ಅವರಿಗೆ ಬೂ ಮಾಡ್ತಾ ಇದ್ದಾರೆ. ನಮ್ಮ ಸಾಮಿ ಝೈನ್ ಅವರು ಏನು ಪ್ರೋಮೋ ಕಟ್ ಮಾಡಿದ್ರು ಗುರು ಸ್ಮ್ಯಾಕ್ ಡೌನ್ ನಲ್ಲಿ, ನನಗಂತೂ ವಿಚಿತ್ರ ಅನಿಸ್ತಾ ಇತ್ತು. ಈ ಕಡೆ ಹೀಲ್ ಸೂಪರ್ ಸ್ಟಾರ್ ಆಗಿರ್ತಕ್ಕಂತಹ ನಮ್ಮ ಟ್ರಿಕ್ ವಿಲಿಯಂ ಅವರಿಗೆ ಚಿಯರ್ ಮಾಡ್ತಾ ಇದೆ. ಈಗಾಗಲೇ ಡಬಲ್ ಟರ್ನ್ ಆಗಿದೆ. ಅಂಡ್ ಅದರ ಆ ಒಂದು ಮೂಮೆಂಟ್ ಇದೆಯಲ್ಲ, ಅಂದ್ರೆ ನಮ್ಮ ಸಾಮಿ ಝೈನ್ ಅವರು ಕಂಪ್ಲೀಟ್ ಆಗಿ ಹೀಲ್ ಆಗಿ ಟರ್ನ್ ಆಗೋದು, ಆ ಒಂದು ಮೂಮೆಂಟ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಈ ಕಡೆ ನಮ್ಮ ಟ್ರಿಕ್ ವಿಲಿಯಂ ಅವರು ರಸಲ್ ಮೇನಿಯಾದಲ್ಲಿ ಕಂಪ್ಲೀಟ್ ಬೇಬಿ ಫೇಸ್ ಆದ್ರೆ, ಆ ಕಡೆ ನಮ್ಮ ಸಾಮಿ ಝೈನ್ ಅವರು ರಸಲ್ ಮೇನಿಯಾದಲ್ಲಿ ಕಂಪ್ಲೀಟ್ ಹೀಲ್ ಸೂಪರ್ ಸ್ಟಾರ್ ಆಗ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ಲಿಟ್ರಲಿ ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗಿದ್ರು ಕೂಡ WWE ಅವರು ಜಾನ್ ಸಿನಾ ಅವ್ರನ್ನ ಬಿಡ್ತಾ ಇಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಜಾನ್ ಸಿನಾ ಅವ್ರನ್ನ ಹಂಗೂ ಹಿಂಗೂ ಕನ್ವಿನ್ಸ್ ಮಾಡಿ ರಸಲ್ ಮೇನಿಯಾದಲ್ಲಿ ಹೋಸ್ಟ್ ಮಾಡೋದಕ್ಕೆ ಕರೀತಾರೆ. ಐ ಥಿಂಕ್ ಅದಾದ್ಮೇಲೆ WWE ಅವರು ಪ್ರಾಬಬ್ಲಿ ಜಾನ್ ಸಿನಾ ಅವರ ಕೈಯಲ್ಲಿ ಇನ್ನ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಮಾಡೋದಕ್ಕೆ ಹೇಳಿರ್ಬಹುದು. ಅಂಡ್ ಆ ಒಂದು ವಿಚಾರನ ಮಾಡೋದನ್ನ ನಮ್ಮ ಜಾನ್ ಸಿನಾ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಈ ಒಂದು ಫೋಟೋನ ಪೋಸ್ಟ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಆಮ್ ರಿಟೈರ್ಡ್, ಡೂ ಇಟ್ ಯುವರ್ ಸೆಲ್ಫ್ ಅಂತ ನಮ್ಮ ಜಾನ್ ಸಿನಾ ಅವರ ಈ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹೇಳ್ತಾ ಇದೆ. ಲಿಟ್ರಲಿ ಗಾಯ್ಸ್, ನನ್ನ ಪ್ರಕಾರ ಏನಾಗಿರುತ್ತೆ ಗೊತ್ತಾ, ನಮ್ಮ WWE ಅವರು ಜಾನ್ ಸಿನಾ ಅವರ ಬಳಿ ಕೇಳಿರ್ತಾರೆ, ನೀವು ರಸಲ್ ಮೇನಿಯಾಗೆ ಹೋಸ್ಟ್ ಆಗಿ ಬರ್ತಾ ಇದ್ದೀರಲ್ವಾ, ಬರೀ ಹೋಸ್ಟ್ ಆಗಿ ಮಾತ್ರ ಬರಬೇಡಿ, ಯಾವ್ದಾದ್ರು ಒಂದು ಸ್ಟೋರಿ ಲೈನ್ ಅಲ್ಲಿ ಚಿಕ್ಕದಾಗಿ ಇನ್ವಾಲ್ವ್ ಕೂಡ ಆಗಿ, ಹಂಗಾದ್ರೆ ಚೆನ್ನಾಗಿರುತ್ತೆ. ರಾಕ್ ಅವರು ಇನ್ವಾಲ್ವ್ ಆಗಿದ್ರಲ್ಲ ಹೋಸ್ಟ್ ಆಗಿ ಬಂದು, ಆ ರೀತಿ ನೀವು ಇನ್ವಾಲ್ವ್ ಆಗ್ತೀರಾ ಅಂತ ಕೇಳಿದ್ದಾರೆ. ಅದಕ್ಕೆ ನಮ್ಮ ಜಾನ್ ಸಿನಾ ಅವರು ಇಲ್ಲ ಅಂತ ಮಕ್ಕೊಡ್ದಂಗೆ ಹೇಳಿದ್ದಾರೆ. ಅಂಡ್ ಅದಕ್ಕೋಸ್ಕರ ಅವರು ಈ ರೀತಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ನ ಹಾಕಿದ್ದಾರೆ, ಐ ಆಮ್ ರಿಟೈರ್ಡ್, ಡೂ ಇಟ್ ಯುವರ್ ಸೆಲ್ಫ್ ಅಂತ. ಲಿಟ್ರಲಿ ಗಾಯ್ಸ್, ಟಿಕೆಟ್ ಗಳನ್ನ ಮಾರಾಟ ಮಾಡಿಸೋದಕ್ಕೆ WWE ಅವರು ಯಾವ ಲೆವೆಲ್ಗೆ ಇಳಿದಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಿಡುಗರು, ನಮ್ಮ ಜಾನ್ ಸಿನಾ ಅವರು ಮಾತಿನ ಮೇಲೆ ನಿಲ್ಲೋರು. ಅದಕ್ಕೋಸ್ಕರ ಅವರು ಒಮ್ಮೆ ರಿಟೈರ್ಡ್ ಆದ್ರೆ ಖಂಡಿತವಾಗ್ಲೂ ಕೂಡ ವಾಪಸ್ ಬರೋದಿಲ್ಲ ಅಂತ ಗೊತ್ತು. ಆದ್ರೂ ಕೂಡ WWE ಅವರು ಕೇಳ್ಕೊಂಡಿದ್ದಾರೆ ನಮ್ಮ ಜಾನ್ ಸಿನಾ ಅವ್ರನ್ನ, ಬಂದ್ಬಿಡಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ರಸಲ್ ಮೇನಿಯಾನ ಮಾಡೋಣ ಅಂತ. ಇನ್ನ ರಸಲ್ ಮೇನಿಯಾ ಟಿಕೆಟ್ ಅಪ್ಡೇಟ್ ಕೂಡ ಬಂದಿದೆ. WWE ಅವರು ರಸಲ್ ಮೇನಿಯಾ 42 ನ ನೈಟ್ 1 ಗೆ 40,610 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಅಂಡ್ ನೈಟ್ 2 ಗೆ 42,769 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಲಿಟ್ರಲಿ ಫೈನಲಿ 40,000 ಟಿಕೆಟ್ ಗಳು ಮಾರಾಟ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನು ಕೂಡ ಬಹಳಷ್ಟು ಟಿಕೆಟ್ ಗಳು ಬಾಕಿ ಇದೆ. ನೋಡ್ಬೇಕು ಈ ಬಾರಿಯ ರಸಲ್ ಮೇನಿಯಾ ಹೌಸ್ಫುಲ್ ಆಗುತ್ತೋ ಇಲ್ವೋ ಅಂತ. ಅಷ್ಟೇ ಅಲ್ಲ ಗಾಯ್ಸ್, ಒರಿಜಿನಲ್ ಆಗಿ ರಸಲ್ ಮೇನಿಯಾ ನ್ಯೂ ಆರ್ಲೆನ್ಸ್ ಅಲ್ಲಿ ಪ್ಲಾನ್
ಪ್ಲಾನ್ ಆಗಿತ್ತಲ್ಲ, ಹಂಗೆ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ಕೊಂಡು ಬಂದಿದ್ದಿದ್ರೆ ಇವತ್ತು ನಮಗೆ ರಸಲ್ ಮೇನಿಯಾ 42ನ ನೈಟ್ 1 ನೋಡೋದಕ್ಕೆ ಸಿಗೋದು ಅಂಡ್ ನಾಳೆ ನೈಟ್ 2 ನೋಡೋದಕ್ಕೆ ಸಿಗೋದು. ಒರಿಜಿನಲ್ ಆಗಿ ಏಪ್ರಿಲ್ 11ನೇ ತಾರೀಕು ಹಾಗೆ 12ನೇ ತಾರೀಕು ರಸಲ್ ಮೇನಿಯಾ ಪ್ಲಾನ್ ಆಗಿತ್ತು. ಅದಾದ್ಮೇಲೆ ಜಾಸ್ತಿ ದುಡ್ಡನ್ನ ಕೊಟ್ಟರು ಲಾಸ್ ವೇಗಾಸ್ ಅವರು ಅಂತ ಡಬ್ಲ್ಯೂ ಅವರು ತನ್ನ ನಿಯತ್ತನ್ನ ಬಿಟ್ಟು ರಸಲ್ ಮೇನಿಯಾನ ಬೇರೆ ಕಡೆ ಅನೌನ್ಸ್ ಮಾಡ್ತಾರೆ. ಐ ಥಿಂಕ್ ಇದು ಎಲ್ಲದಕ್ಕೂ ಕೂಡ ಕಾರಣ ಟಿ ಕೆ ಅವರೇ ಈ ರೀತಿ ಕೆಲಸನ ಮಾಡೋದು. ಅಂಡ್ ಅದರಿಂದ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಲಿಟ್ರಲಿ ಒಂದ್ ಕಡೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಮತ್ತೊಮ್ಮೆ ಇನ್ನೊಂದ್ ಕಡೆ ಪೋಸ್ಟ್ಪೋನ್ ಮಾಡೋದು ಅಂದ್ರೆ ಅದೇನು ಅರ್ಥ ನನಗಂತೂ ಗೊತ್ತಾಗಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಮ್ಮ ಡೇವ್ ಮೆಲ್ಸನ್ ಅವರ ಅಪ್ಡೇಟ್ ಬಂದಿದೆ. ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ರಾಕ್ ಅವರು ನಮಗೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ. ಕಳೆದ ವರ್ಷನೂ ಕೂಡ ರಸಲ್ ಮೇನಿಯಾ 41 ಟೈಮಲ್ಲಿ ಎಲ್ಲರೂ ಕೂಡ ಅನ್ಕೋತಾ ಇದ್ವಿ ರಾಕ್ ಅವರು 100% ರಸಲ್ ಮೇನಿಯಾ 41ಗೆ ಬರ್ತಾರೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆ ರೀತಿ ಆಂಗಲ್ ನ ಪುಲ್ ಮಾಡಿದ್ದಾರೆ. ರಸಲ್ ಮೇನಿಯಾಗೆ ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಅದೇನು ಸೆನ್ಸೇ ಆಗೋದಿಲ್ಲ. ಇವನ್ ನಮ್ಮ ರಾಕ್ ಅವರು ಒಬ್ಬ ಫ್ಯಾನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಕೂಡ ಮಾಡಿದ್ರು. ಡೇವ್ ಮೆಲ್ಸನ್ ಅವರು ಹೇಳ್ತಾ ಇದ್ದಾರೆ ನೀವು ರಸಲ್ ಮೇನಿಯಾದಲ್ಲಿ ಇರೋದಿಲ್ಲ ಅಂತ, ಇದಕ್ಕೆ ಉತ್ತರ ಏನಾದ್ರು ಕೊಡ್ತೀರಾ ಅಂತ ಕೇಳಿದಾಗ ನಮ್ಮ ರಾಕ್ ಅವರು ಆ ಬುಲ್ಶಿಟ್ ಗಳನ್ನ ನಂಬಬೇಡಿ ನಾನು ಇರ್ತೀನಿ ಅಂತ ಕಮೆಂಟಿಗೆ ಆನ್ಸರ್ ಕೂಡ ಕೊಟ್ಟಿದ್ರು. ಆ ಒಂದು ಟೈಮಲ್ಲಿ ನಮ್ಮ ರಾಕ್ ಅವರು ಬರೋಲ್ಲ ಅನ್ನೋ ಒಂದು ವಿಚಾರ ಸೀಕ್ರೆಟ್ ಆಗಿ ಲೀಕ್ ಆಗಿತ್ತು. ಆ ಒಂದು ಅಪ್ಡೇಟ್ ನ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳಿದ್ರು. ಅದಾದ್ಮೇಲೆ ಇನ್ನೊಂದು ಅಪ್ಡೇಟ್ ಬಂತು, ಡೇವ್ ಮೆಲ್ಸನ್ ಅವರ ಮಾತನ್ನ ಸುಳ್ಳಾಕ್ಸೋದಕ್ಕಾದ್ರೂ ರಾಕ್ ಅವರು ರಸಲ್ ಮೇನಿಯಾದಲ್ಲಿ ಬರ್ಬೋದು ಅಂತ. ಬಟ್ ಫೈನಲಿ ನಾವ್ ಏನ್ ನೋಡ್ತೀವಿ, ರಸಲ್ ಮೇನಿಯಾದಲ್ಲಿ ರಾಕ್ ಅವರು ಬರೋದಿಲ್ಲ. ಅಂಡ್ ಈ ಬಾರಿನೂ ಕೂಡ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ ರಸಲ್ ಮೇನಿಯಾದಲ್ಲಿ ರಾಕ್ ಅವರು ಬರೋದಿಲ್ಲ ಅಂತ. ನೋಡೋಣ ಗಾಯ್ಸ್, ನಮ್ಮ ಡೇವ್ ಮೆಲ್ಸನ್ ಅವರು ರೀಸೆಂಟ್ ಆಗಿ ಹೇಳ್ತಿರೋದು ಎಲ್ಲದೂ ಕೂಡ ನಿಜ ಆಗ್ತಾ ಇದೆ. ಇದು ಕೂಡ ನಿಜ ಆಗ್ಬಹುದು. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.